ಎಲ್ಲರಿಗೂ ನಮಸ್ಕಾರಗಳು. ನಾನು ಸೈಯದ್ ರಿಯಾಸ್ ಪಾಷಾ, ಸಹಾಯಕ ಪ್ರಾಧ್ಯಾಪಕರು ಸಮಾಜಶಾಸ್ತ್ರ ವಿಭಾಗ, ಮೈಸೂರು ವಿಶ್ವವಿದ್ಯಾನಿಲಯ, ಮೈಸೂರು. ನಾವು ಇವತ್ತು ಚರ್ಚೆ ಮಾಡ್ತಕ್ಕಂಥ ಒಂದು ವಿಷಯ ಪ್ರಥಮ BA ಸಮಾಜಶಾಸ್ತ್ರ, ಇಂಟ್ರಡಕ್ಷನ್ ಟು ಸೋಷಾಲಜಿ, ಮೈಸೂರು ವಿಶ್ವವಿದ್ಯಾನಿಲಯ, ಮೈಸೂರು. ಮೊದಲನೇ ಅಧ್ಯಯನದ ಸೆಷನ್ ನಂಬರ್ 16, ಇನ್ಸ್ಟಿಟ್ಯೂಷನ್ ಮೀನಿಂಗ್ ಆ್ಯಂಡ್ ಕ್ಯಾರೆಕ್ಟರ್ಸ್ ಅನ್ನುವಂಥ ಒಂದು ವಿಚಾರದ ಬಗ್ಗೆ ಕುರಿತು ಚರ್ಚೆಯನ್ನು ಮಾಡ್ತಾಯಿದ್ದೀವಿ ನಾವು ಇವತ್ತು. ಸೊ ಈ ಇನ್ಸ್ಟಿಟ್ಯೂಷನ್ ಮೀನಿಂಗ್ ಆ್ಯಂಡ್ ಕ್ಯಾರೆಕ್ಟರಿಸ್ಟಿಕ್ಸ್ ಇದನ್ನು ನಾವು ಪ್ರಮುಖವಾದಂಥ ಒಂದು ಸಾಮಾಜಿಕ ಸಂಸ್ಥೆ ಅನ್ನುವಂಥ ನಿಟ್ಟಿನಲ್ಲಿ ಪರಿಗಣಿಸಬೇಕಾಗತ್ತೆ. ಕುಟುಂಬ ಮತ್ತು ವಿವಾಹ ಅತಿ ಪ್ರಮುಖವಾಗಿರುವಂತಹ ಸಾಮಾಜಿಕ ಸಂಸ್ಥೆಗಳಾಗಿವೆ. ಸೊ ಇದರಲ್ಲಿ ಮೇನ್ ಲರ್ನಿಂಗ್ ಆಬ್ಜೆಕ್ಟಿವ್ಸ್: ಸ್ಟೂಡೆಂಟ್ಸ್ ವಿಲ್ ಗೆಟ್ ಎ ಇಂಟ್ರಡಕ್ಷನ್ ಟು ವೇರಿಯಸ್ ಬೇಸಿಕ್ ಕಾನ್ಸೆಪ್ಟ್ ಆಫ್ ಸೋಷಾಲಜಿ. Student will understand the meaning of social institution. Student will understand the characteristic of social institution. ಸೊ ಈ ವಿಚಾರಗಳನ್ನು ಕುರಿತು ಪ್ರಮುಖವಾಗಿ ನಾವು ಅಧ್ಯಯನ ಮಾಡಬೇಕಾಗತ್ತೆ. ಸೆಷನ್ ಔಟ್ಕಮ್: ಸ್ಟೂಡೆಂಟ್ಸ್ ವಿಲ್ ಎಕ್ಸ್ಪ್ಲೈನ್ ಹೌ ಸೋಷಲ್ ಇನ್ಸ್ಟಿಟ್ಯೂಷನ್ ಈಸ್ ಡಿಫೈನ್ಡ್. ಸಾಮಾಜಿಕ ಸಂಸ್ಥೆಯನ್ನು ಯಾವ ರೀತಿ ನಾವು ವ್ಯಾಖ್ಯಾನಿಸ್ಬೋದು. ಸ್ಟೂಡೆಂಟ್ಸ್ ವಿಲ್ ಎಕ್ಸ್ಪ್ಲೈನ್ ದಿ ಮೀನಿಂಗ್ ಆಫ್ ಸೋಷಿಯಲ್ ಇನ್ಸ್ಟಿಟ್ಯೂಷನ್ ಆ್ಯಂಡ್ ಡಿಸ್ಕ್ರೈಬ್ ಇಟ್ಸ್ ಕ್ಯಾರೆಕ್ಟರ್ಸ್. ಸಾಮಾಜಿಕ ಸಂಸ್ಥೆಗಳ ಲಕ್ಷಣಗಳು ಯಾವ ರೀತಿ ಇವೆ, ಇವುಗಳನ್ನು ಕುರಿತು ಚರ್ಚೆ ಮಾಡುವಂಥವು. ಸೊ ಇಲ್ಲಿ ಸಾಮಾಜಿಕ ಸಂಸ್ಥೆ ಅಂದರೆ ಏನು ಅನ್ನುವಂಥ ಒಂದು ವಿಚಾರಗಳನ್ನು ಮೊಟ್ಟ ಮೊದಲು ನಾವು ನೋಡಬೇಕಾಗತ್ತೆ. ಸಂಸ್ಥೆ ಎಂಬ ಪರಿಕಲ್ಪನೆ ಸಮಾಜಶಾಸ್ತ್ರದ ಸಾಹಿತ್ಯದಲ್ಲಿ ಅತ್ಯಂತ ಮಹತ್ವವುಳ್ಳದು. ಇದು ಸಮಾಜ, ಸಂಸ್ಕೃತಿ ಎನ್ನುವ ಪರಿಕಲ್ಪನೆಗಳಷ್ಟೇ ಪ್ರಧಾನವಾದದ್ದು. ಆದರೂ ಈ ಪರಿಕಲ್ಪನೆ ಬಗ್ಗೆ ಸಮಾಜಶಾಸ್ತ್ರಜ್ಞರಲ್ಲಿ ಭಿನ್ನಾಭಿಪ್ರಾಯಗಳನ್ನು ನಾವು ನೋಡ್ತೀವಿ. ಈ ಕೊರತೆಯ ಹೊರತಾಗಿಯೂ ಸಂಸ್ಥೆ ಸಮಾಜಶಾಸ್ತ್ರೀಯ ಪ್ರಾಮುಖ್ಯ ಎಲ್ಲ ಸಮಾಜಶಾಸ್ತ್ರಜ್ಞರು ಸಹ ಕಂಡುಕೊಂಡಿದ್ದಾರೆ. ಹಾಗಾದರೆ ಫ್ರೆಂಚ್ ಸಮಾಜಶಾಸ್ತ್ರಜ್ಞ ಡರ್ಕಿಮ್ ಸಮಾಜಶಾಸ್ತ್ರವನ್ನು ಸಾಮಾಜಿಕ ಸಂಸ್ಥೆಗಳ ಅಧ್ಯಯನ, ಸಮಾಜಶಾಸ್ತ್ರದ ಪ್ರಮುಖ ಸಮಾಜಶಾಸ್ತ್ರಜ್ಞ ಅಥವಾ ಫ್ರೆಂಚ್ ಸಮಾಜಶಾಸ್ತ್ರಜ್ಞ ಎಮಿಲಿ ಡರ್ಕಿಮ್ ಸಮಾಜಶಾಸ್ತ್ರವನ್ನು ಏನಂತ ವ್ಯಾಖ್ಯಾನಿಸ್ತಾನೆಂದರೆ ಸಾಮಾಜಿಕ ಸಂಸ್ಥೆಗಳ ಅಧ್ಯಯನ ಶಾಸ್ತ್ರ. ಸಮ್ನರ್ ಮತ್ತು ಕೆಲ್ಲರ್ ಎಂಬುವರು ಜೀವಿಗಳಿಗೆ ಜೀವಕಣಗಳಿರುವಂತೆ ಸಮಾಜಕ್ಕೆ ಲೋಕರೂಢಿಗಳಿದ್ದರೆ ಸಂಸ್ಥೆಗಳು ಸಮಾಜದ ಮೂಳೆಗಳು ಮತ್ತು ಅಂಗಾಂಗಗಳು. ನೋಡಿ ಯಾವ ರೀತಿ ಹೋಲಿಕೆ ಮಾಡಿದ್ದಾನೆ ಅನ್ನುವಂಥದ್ದನ್ನು ನಾವು ನೋಡ್ಬೋದು. ಗಿಡ್ಡಿಂಗ್ಸ್ರವರು ಮಾನವ ಜನಾಂಗದ ಗತಕಾಲದ ಜೀವನದಲ್ಲಿ ಉತ್ತಮವಾದುದೆಲ್ಲವನ್ನು ಸಂಗ್ರಹಿಸಿ ರಕ್ಷಣೆ ಮಾಡುವ ಸಾಧನಗಳು ಸಂಸ್ಥೆಗಳು ಎಂದು ಅಭಿಪ್ರಾಯಪಡುತ್ತಾನೆ. ಹಾಗಾದರೆ ಸಾಮಾಜಿಕ ಸಂಸ್ಥೆಗಳು ಮಾನವ ಜೀವನಕ್ಕೆ ಅತಿ ಅಗತ್ಯವಾಗಿ ಬೇಕಾಗಿರುವಂಥದ್ದು. ಸೊ ಅತಿ ಪ್ರಮುಖವಾದಂಥ ಒಂದು ಸಾಮಾಜಿಕ ಸಂಸ್ಥೆಗಳಂದರೆ ವಿವಾಹ ಮತ್ತು ಕುಟುಂಬ. ಇವು ಒಂದನ್ನು ಬಿಟ್ಟು ಮತ್ತೊಂದು ಇರೋಕ್ಕೆ ಸಾಧ್ಯನೇ ಇಲ್ಲ. ಸೊ ಹಾಗಾದರೆ ಈ ಸಾಮಾಜಿಕ ಸಂಸ್ಥೆಗಳ ಒಂದು ವ್ಯಾಖ್ಯೆಗಳನ್ನು ನಾವು ನೋಡೋಣ. ಏನಿದೆ ಸಾಮಾಜಿಕ ಸಂಸ್ಥೆ ಅಂದರೆ? ಸಾಮಾಜಿಕ ಸಂಸ್ಥೆ ಕಿಂಗ್ಸ್ಲೆ ಡೇವಿಸ್ರವರ ಪ್ರಕಾರ ಕಾರ್ಯವೊಂದರ ಸುತ್ತ ರಚಿಸಲ್ಪಟ್ಟ ಹಾಗೂ ಪರಸ್ಪರ ಪೂರಕವಾದ ಲೋಕಾಚಾರ, ನೈತಿಕ ನಿಯಮ, ಕಾನೂನುಗಳ ಸಮುಚ್ಚಯವೇ ಸಂಸ್ಥೆ. ಇಲ್ಲಿ ನೋಡಿ, ಇದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಅಂದರೆ ಕಾರ್ಯವೊಂದರ ಸುತ್ತ ರಚಿಸಲ್ಪಟ್ಟ ಹಾಗೂ ಪರಸ್ಪರ ಪೂರಕವಾದ ಲೋಕಾಚಾರ, ನೈತಿಕ ನಿಯಮ ಹಾಗೂ ಕಾನೂನುಗಳ ಒಂದು ಸಮುಚ್ಚಯವನ್ನು ಸಂಸ್ಥೆ ಅಂತ ಕರಿಬೋದು. ಇದು ಅತಿ ಪ್ರಮುಖವಾದಂಥ ಒಂದು ವ್ಯಾಖ್ಯೆ. ಸೊ ಸಂಸ್ಥೆಗೆ ಉದಾಹರಣೆಗಳು ಯಾವುದ್ಯಾವುದಿದ್ದಾವೆ? ಕುಟುಂಬ, ಶಿಕ್ಷಣ, ಆಸ್ತಿ, ಆರ್ಥಿಕ ಸಂಸ್ಥೆ, ವಿವಾಹ, ಧರ್ಮ, ರಾಜ್ಯ, ಸರ್ಕಾರ, ಕಾರ್ಖಾನೆ, ಶಾಲಾ, ಕಾಲೇಜು, ವಿಶ್ವವಿದ್ಯಾನಿಲಯ,
ಇವೆಲ್ಲವೂ ಸಹ ಸಂಸ್ಥೆಗೆ ಉದಾಹರಣೆಗಳು. ಸಮಾಜವು ಸಂಕೀರ್ಣಗೊಳ್ಳುತ್ತಾ ಹೋದಂತೆ ಜನರ ಅಗತ್ಯತೆಗಳು ಹೆಚ್ಚು, ಸಂಸ್ಥೆಗಳ ಸಂಖ್ಯೆಯು ಹೆಚ್ಚುತ್ತಾ ಹೋಗುತ್ತೆ. ಪ್ರಾಚೀನ ಕಾಲದಲ್ಲಿ ಜನಸಂಖ್ಯೆ ಕಡಿಮೆ ಇತ್ತು, ಸಾಮಾಜಿಕ ಸಂಸ್ಥೆಗಳು ಬಹಳ ವ್ಯಾಪ್ತಿಯಲ್ಲಿ ಚಿಕ್ಕದಾದಂಥ ಒಂದು ವ್ಯಾಪ್ತಿಯನ್ನು ಹೊಂದಿತ್ತು. ಆದರೆ ಈಗ ಜನಸಂಖ್ಯೆ ಜಾಸ್ತಿ ಇದೆ, ಸಾಮಾಜಿಕ ಸಂಸ್ಥೆಗಳ ವ್ಯಾಪ್ತಿ ಏನಾಗ್ತಿದೆ ಅಂದರೆ ವಿಶಾಲವಾಗಿ ಸಂಕೀರ್ಣವಾಗಿ ಇದೆ ಅನ್ನುವಂಥದ್ದು. ಎರಡನೇ ಇನ್ನೊಂದು ವ್ಯಾಖ್ಯೆ ನೋಡೋಣ. ಮೆಕೆವರ್ ಮತ್ತು ಪೇಜ್ರವರ ಒಂದು ವ್ಯಾಖ್ಯೆ ಬಹಳ ಸರಳವಾದಂಥ ಒಂದು ವ್ಯಾಖ್ಯೆ. ಸಾಮಾಜಿಕ ಸಂಸ್ಥೆಗಳೆಂದರೆ ಸಾಮೂಹಿಕ ಚಟುವಟಿಕೆಗೆ ವಿಶಿಷ್ಟವಾದ ಸ್ಥಾಪಿತ ಕಾರ್ಯವಿಧಾನದ ರೂಪಗಳನ್ನು ಅಥವಾ ನಿಯಮಗಳನ್ನು ಸಂಸ್ಥೆ ಅಂತ ಕರಿಬೋದು. ಸೊ ಇಲ್ಲಿ ಸಾಮೂಹಿಕ ಚಟುವಟಿಕೆಗೆ ವಿಶಿಷ್ಟವಾದ ಸ್ಥಾಪಿತ ಕಾರ್ಯವಿಧಾನ, ರೂಪಗಳು ಅಥವಾ ನಿಯಮಗಳು. ಇದು ಒಂದು ಸಮಾಜವನ್ನು ಆರೋಗ್ಯಕರವಾಗಿ ನಡೆದುಕೊಂಡು ಹೋಗಲು ಅನುಕೂಲಕರವಾದಂಥ ಅಥವಾ ಒಂದು ಸಮಾಜದ ರಥ ಸರಿಯಾಗಿ ಹೋಗಬೇಕಂದ್ರೆ ಸಮಾಜದ ಒಂದು ಚಕ್ರಗಳಂತ ಕರಿಬೋದು, ಸಮಾಜದ ಗಾಲಿಗಳು ಅನ್ನುವಂಥದ್ದನ್ನ ನಾವು ಕರಿಬೋದು. ಒಟ್ಟಾರೆ ಸಾಮಾಜಿಕ ಸಂಸ್ಥೆ ಎಂಬುದು ಸಮಾಜಶಾಸ್ತ್ರೀಯ ಕಲ್ಪನೆ. ಈ ಶಬ್ದ ಸಾಮಾನ್ಯ ಬಳಕೆಗಿಂತಲೂ ಹೆಚ್ಚು ಅಥವಾ ಸ್ವಲ್ಪ ಭಿನ್ನವಾಗಿರುವಂಥದ್ದು. ಸಂಸ್ಥೆ ಎಂಬುದು ಒಂದು ಕಟ್ಟಡವಲ್ಲ, ಒಂದು ಸಮೂಹವಲ್ಲ, ಒಂದು ಸಂಘಟನೆಯಲ್ಲ, ಅಥವಾ ಜನರುಗಳ ಒಂದು ಸಮಾವೇಶವೂ ಸಹ ಅಲ್ಲ. ಅಂದರೆ ಸಂಸ್ಥೆಗಳಿಗೆ ಸದಸ್ಯರುಗಳಿಲ್ಲ, ಅನುಯಾಯಿಗಳು ಇಲ್ಲ, ಆದರೂ ಅದು ನಮ್ಮ ಜೀವನದ ಅವಿಚ್ಛಿನ್ನ ಭಾಗವಾಗಿದೆ. ಬೇಕೇ ಬೇಕು. ಇಡೀ ಮಾನವ ಸಮಾಜಕ್ಕೆ ಸಂಸ್ಥೆಗಳ ಅಗತ್ಯತೆ ಇದ್ದೇ ಇದೆ. ಯಾವುದೇ ಸಮಾಜವಾದರೂ ಬದುಕುಳಿಬೇಕಾದರೆ ಹಾಗೂ ತನ್ನ ಸದಸ್ಯರುಗಳಿಗೆ ತೃಪ್ತಿದಾಯಕ ಜೀವನವನ್ನು ನೀಡಬೇಕಾದರೆ ಅದು ತನ್ನ ಮೂಲಭೂತ ಅಗತ್ಯತೆಗಳನ್ನು ಪೂರೈಸಿಕೊಳ್ಳುವುದು ಅನಿವಾರ್ಯ. ಇಂತಹ ಮೂಲಭೂತ ಅಗತ್ಯತೆಗಳನ್ನು ಈಡೇರಿಸಿಕೊಂಡು ಪ್ರತಿಯೊಂದು ಸಮಾಜವು ಸೃಷ್ಟಿಸಿಕೊಳ್ಳುವ ಒಂದು ವಿಶಿಷ್ಟ ವ್ಯವಸ್ಥೆಯೇ ಸಂಸ್ಥೆ. ಅಂದರೆ ನಾವು ಪೀಠಿಕೆಯನ್ನು ನೋಡೋದು, ಸಾಮಾಜಿಕ ಸಂಸ್ಥೆಯ ವ್ಯಾಖ್ಯೆಗಳನ್ನು ನೋಡೋದು, ನಮಗೆ ಓವರಾಲ್ ಆಗಿ ಏನಾಗುತ್ತೆ ಅಂದರೆ ಸಾಮಾಜಿಕ ಅಗತ್ಯತೆ ಸುತ್ತ ಹಮ್ಮಿಕೊಂಡಿರುವ ನೈತಿಕ ನಿಯಮಗಳು, ಮೌಲ್ಯಗಳು, ಅಂತಸ್ತುಗಳು ಹಾಗೂ ಪಾತ್ರಗಳ ಸುಭದ್ರವಾದಂಥ ಒಂದು ಸಂಸ್ಥೆಯನ್ನಬಹುದು. ಸೊ ಸಂಸ್ಥೆಯ ಒಂದು ವ್ಯಾಖ್ಯೆಯನ್ನು ನಾವು ನೋಡೋದು. ಈಗ ಸಂಸ್ಥೆಯ ಲಕ್ಷಣಗಳು. ಸಂಸ್ಥೆ ಅನ್ನುವಂಥದ್ದು ಏನು? ಸಂಸ್ಥೆಯ ಲಕ್ಷಣಗಳು. ಈ ಸಂಸ್ಥೆಯು ಹಲವಾರು ಲಕ್ಷಣಗಳನ್ನು ಒಳಗೊಂಡಿದೆ, ಹಲವಾರು ಗುಣಲಕ್ಷಣಗಳನ್ನು ಒಳಗೊಂಡಿದೆ ಅಂತ ನಾವು ತಿಳ್ಕೊಳ್ಬೋದು. ಅಂದರೆ ಸಾಮಾಜಿಕ ಸಂಸ್ಥೆಯು ಒಂದು ಮೂಲಭೂತ ಕಲ್ಪನೆ, ಇಡೀ ಮಾನವ ಜನಾಂಗಕ್ಕೆ ತೀರಾ ಅಗತ್ಯವಾಗಿರುವಂಥ ಒಂದು ಮೂಲಭೂತವಾದಂಥ ಒಂದು ಕಲ್ಪನೆ. ಮಾನವ ಮತ್ತು ಸಮಾಜಕ್ಕೆ ನಿಕಟವಾದಂಥ ಒಂದು ಸಂಪರ್ಕವನ್ನು ಹೊಂದಿರುವಂಥದ್ದು ಸಂಸ್ಥೆಯ ಉದಾಹರಣೆಗಳನ್ನು ನಾವು ಆಲ್ರೆಡಿ ಅರ್ಥ ಮಾಡ್ಕೊಂಡಿದ್ದೀವಿ. ಈ ಒಂದು ವಿಷಯದಲ್ಲಿ ನಾವು ಈ ಸಾಮಾಜಿಕ ಸಂಸ್ಥೆಗಳ ಲಕ್ಷಣಗಳು ಏನಿದ್ದಾವೆ, ದಿ ಮೇನ್ ಕ್ಯಾರೆಕ್ಟರಿಸ್ಟಿಕ್ ಆಫ್ ಇನ್ಸ್ಟಿಟ್ಯೂಷನ್. ಫಸ್ಟ್ ಒನ್, ಇನ್ಸ್ಟಿಟ್ಯೂಷನ್ ಆರ್ ಇನ್ ಸೋಷಿಯಲ್ ಇನ್ ನೇಚರ್. ಸಾಮಾಜಿಕ ಸಂಸ್ಥೆಗಳು ಸಾಮಾಜಿಕ ಸ್ವರೂಪದವು. ಸಾಮಾಜಿಕ ಸ್ವರೂಪ ಅಂದರೆ ಇನ್ಸ್ಟಿಟ್ಯೂಷನ್ ಬಿಕಮ್ ಇಂಟು ಬೀಯಿಂಗ್ ಡ್ಯೂ ಟು ದಿ ಕಲೆಕ್ಟಿವ್ ಆ್ಯಕ್ಟಿವ್ ಆಫ್ ದಿ ಪೀಪಲ್. ಅಂದರೆ ಸಂಸ್ಥೆಗಳು ಸಾಮಾಜಿಕ ಸ್ವರೂಪದವು. ಅವು ನಮ್ಮ ಸಾಮೂಹಿಕ ಪ್ರಯತ್ನದ ಫಲವಾಗಿ ಅಸ್ತಿತ್ವಕ್ಕೆ ಬಂದವು. ಪುನಃ ಸಂಭವಿಸುವ ಸರಿಸುಮಾರು ಒಂದೇ ಬಗೆಯ ಸಾಮಾಜಿಕ ಸಂಬಂಧಗಳೇ ಸಂಸ್ಥೆಗಳ ಅಸ್ತಿತ್ವಕ್ಕೆ ಕಾರಣ ಎನ್ನಬಹುದು. ಅವು ಸಮೂಹ, ಸಮುದಾಯ, ಸಮಾಜಗಳಿಂದ ಸ್ಥಾಪಿತವಾದವು. ಸೊ ಹಾಗಾಗಿ ಸಾಮಾಜಿಕ ಸಂಸ್ಥೆಗಳು ಸಾಮಾಜಿಕ ಸ್ವರೂಪದವು. ಎರಡನೇ ಪ್ರಮುಖವಾದಂಥ ಒಂದು ಲಕ್ಷಣ, ಇನ್ಸ್ಟಿಟ್ಯೂಷನ್ ಆರ್ ಯೂನಿವರ್ಸಲ್. ಸಾಮಾಜಿಕ ಸಂಸ್ಥೆಗಳು ಸಾರ್ವತ್ರಿಕವಾದವು. ಸಾಮಾಜಿಕ ಸಂಸ್ಥೆಗಳು ಸಾರ್ವತ್ರಿಕವಾದಂಥ ಒಂದು ಲಕ್ಷಣಗಳನ್ನು ಹೊಂದಿವೆ. ಅವು ಜಗತ್ತಿನ ಎಲ್ಲ ಸಮಾಜಗಳಲ್ಲಿಯೂ ಎಲ್ಲ ಸಮಾಜದ ಐತಿಹಾಸಿಕ ಬೆಳವಣಿಗೆ ಹಂತಗಳಲ್ಲಿ ಕಾಣಬಹುದು. ಅಂದರೆ ಪ್ರಾಚೀನ ಸಮಾಜ ಅಥವಾ ಆದಿವಾಸಿ ಸಮಾಜ
ಗ್ರಾಮೀಣ ಸಮಾಜ, ನಗರ ಸಮಾಜ. ಸೊ ಹಾಗಾಗಿ ಇದನ್ನು ಕೇವಲ ನಮ್ಮ ಭಾರತದಲ್ಲಿ ಮಾತ್ರವಲ್ಲ, ಇಡೀ ವಿಶ್ವದಾದ್ಯಂತ, ಪ್ರಪಂಚಾದ್ಯಂತ ಸಾಮಾಜಿಕ ಸಂಸ್ಥೆಗಳನ್ನು ನಾವು ನೋಡ್ತೀವಿ. ಹಾಗಾಗಿ ಸಾಮಾಜಿಕ ಸಂಸ್ಥೆಗಳು ಸಾರ್ವತ್ರಿಕವಾದವು. ಮೂರನೇ ಪ್ರಮುಖವಾದಂಥ ಒಂದು ಲಕ್ಷಣ, ಇನ್ಸ್ಟಿಟ್ಯೂಷನ್ ಆರ್ ಸ್ಟ್ಯಾಂಡರ್ಡೈಸ್ಡ್ ನಾರ್ಮ್ಸ್, ಅಂದರೆ ಪ್ರಸ್ತಾಪಿತ ನಡವಳಿಕೆಯಾಗಿ ಸಂಸ್ಥೆ. ಸಾಮಾಜಿಕ ಸಂಸ್ಥೆಗಳು ಸಮಾಜದ ಪ್ರಸ್ತಾಪಿತ ನಡವಳಿಕೆಯಲ್ಲದೆ ಮತ್ತೇನಲ್ಲ. ಅಂದರೆ ಅವು ಜನರ ಕಾರ್ಯವಿಧಾನದ ಬಗೆಯನ್ನು ತಿಳಿಸುತ್ತವೆ, ಜೊತೆಗೆ ಜನರು ಅನುಸರಿಸಬೇಕಾದ ನೀತಿ ನಿಯಮಗಳನ್ನು ಸೂಚಿಸುತ್ತದೆ. ಉದಾಹರಣೆಗೆ, ವಿವಾಹ ಸಂಸ್ಥೆಯು ಪತಿ ಪತ್ನಿಯರ ನಡುವಿನ ಸಂಬಂಧವನ್ನು ನಿಯಂತ್ರಿಸುತ್ತೆ. ಶಾಲಾ ಕಾಲೇಜು ವಿದ್ಯಾರ್ಥಿಗೆ ಸಾಮಾಜೀಕರಣವನ್ನು ಕೊಡುತ್ತೆ. ಕುಟುಂಬ ವಿದ್ಯಾರ್ಥಿಗೆ ತನ್ನ ಸಾಮಾಜೀಕರಣದಲ್ಲಿ ಯಾವ ರೀತಿ ನಡ್ಕೊಂಡು ಹೋಗಬೇಕು ಅನ್ನುವಂಥ ಒಂದು ವಿಚಾರಗಳನ್ನು ತಿಳಿದುಕೊಳ್ತಾನೆ. ಸೊ ಸರ್ಕಾರ, ಆಸ್ತಿ ಇವೆಲ್ಲ ಸಾಮಾಜಿಕ ಸಂಸ್ಥೆಯಾಗಿವೆ. ಇವು ಪ್ರಸ್ತಾಪಿತ ನಡವಳಿಕೆಯಾಗಿ ಸಂಸ್ಥೆಗಳು ಮಾನವನ ಮೇಲೆ ಪ್ರಸ್ತಾಪಿತ ನಡವಳಿಕೆಯಾಗಿ ಮಾನವನನ್ನು ನಿಯಂತ್ರಣ ಮಾಡುತ್ತೆ. ಸೊ ಹಾಗಾಗಿ ಸಂಸ್ಥೆಗಳು ಪ್ರಸ್ತಾಪಿತ ನಡವಳಿಕೆಯಾಗಿ ಸಂಸ್ಥೆ ಅಂತ ಹೇಳ್ಬೋದು. ಅನಂತರ ನಾಲ್ಕನೇ ಪ್ರಮುಖವಾದಂಥ ಒಂದು ಲಕ್ಷಣ ಏನಿದೆ ಅಂದರೆ, ಇನ್ಸ್ಟಿಟ್ಯೂಷನ್ ಆರ್ ಆ್ಯಸ್ ಮೀನ್ ಆಫ್ ಸ್ಯಾಟಿಸ್ಫೈಯಿಂಗ್ ನೀಡ್ಸ್. ಇನ್ಸ್ಟಿಟ್ಯೂಷನ್ ಆ್ಯಸ್ ಮೀನ್ಸ್ ಆಫ್ ಸ್ಯಾಟಿಸ್ಫೈಯಿಂಗ್ ನೀಡ್ಸ್, ಅಗತ್ಯಗಳು ಅಥವಾ ಬೇಡಿಕೆಗಳನ್ನು ಪೂರೈಸುವ ಸಾಧನವಾಗಿ ಸಂಸ್ಥೆ. ಸಾಮಾಜಿಕ ಸಂಸ್ಥೆಗಳು ಸಮಾಜದ ಮೂಲಭೂತ ಕಲ್ಪನೆಗಳನ್ನು, ಸಮಾಜ ಎಂಬ ರಥ ಮುಂದೆ ಸಾಗಬೇಕಂದ್ರೆ ಸಮಾಜದ ರಥಕ್ಕೆ ಇರುವಂತಹ ಗಾಲಿಗಳು ಅಥವಾ ಚಕ್ರಗಳಿದ್ದಂತೆ. ಹಾಗಾಗಿ ಅಗತ್ಯ ಅಥವಾ ಬೇಡಿಕೆಗಳನ್ನು ಪೂರೈಸುವ ಸಾಧನವಾಗಿ ಸಂಸ್ಥೆ. ಸಾಮಾಜಿಕ ಸಂಸ್ಥೆಗಳು ಜನರ ಬೇಡಿಕೆಗಳನ್ನು ಮತ್ತು ಅಗತ್ಯಗಳನ್ನು ಪೂರೈಸುವ ಸಾಧನಗಳಾಗಿವೆ. ಸ್ಮೆಲ್ಸರ್ ಹೇಳ್ತಾರೆ, ಸಂಸ್ಥೆಗಳು ಸಮಾಜದ ಸಂಪನ್ಮೂಲಗಳು ಸಾಮಾಜಿಕ ಅಗತ್ಯತೆಗಳ ಪೂರೈಕೆಗೋಸ್ಕರ ಸದ್ಬಳಕೆ ಮಾಡಲು ಸೃಷ್ಟಿಸಲ್ಪಟ್ಟ ಮಾನವತಂತ್ರ ವಿಧಾನಗಳಾಗಿವೆ. ಸೊ ಈ ಅಗತ್ಯಗಳಲ್ಲಿ 3 ಬಗೆಗಳನ್ನು ನಾವು ನೋಡ್ತೀವಿ. ಒಂದು, ಸ್ವಸಂರಕ್ಷಣೆಯ ಅಗತ್ಯ. ಸ್ವಸಂರಕ್ಷಣೆ, ನಮ್ಮನ್ನು ನಾವು ರಕ್ಷಣೆ ಮಾಡಿಕೊಳ್ಳುವಂಥದ್ದು. ಎರಡನೇದಾಗಿ, ಸಂತತಿಯ ನಿರಂತರತೆಯ ಅಗತ್ಯ. ಸಂತತಿ, ಉತ್ತರಾಧಿಕಾರಿ ಯಾರು? ಸಂತತಿ ಅಂದರೆ ನಮ್ಮ ಕುಟುಂಬವನ್ನು ಮುಂದೆ ನಡೆಸ್ಕೊಂಡು ಹೋಗೋರು ಯಾರು? ಸಂತತಿಯ ನಿರಂತರತೆಯ ಅಗತ್ಯ. ಮೂರನೇದು, ವ್ಯಕ್ತಿತ್ವದ ಅಭಿವ್ಯಕ್ತಿಯ ಅಗತ್ಯ. ಸೊ ಈ 3 ಅಂಶಗಳನ್ನು, ಅಂದರೆ ಸಾಮಾಜಿಕ ಸಂಸ್ಥೆಗಳು ಅಗತ್ಯಗಳು ಅಥವಾ ಬೇಡಿಕೆಗಳನ್ನು ಪೂರೈಸುವ ಸಾಧನಗಳಾಗಿವೆ. ಕುಟುಂಬ ನಮ್ಮ ಅಗತ್ಯಗಳನ್ನು, ಬೇಡಿಕೆಗಳನ್ನು ಈಡೇರಿಸುವಂಥದ್ದು. ವಿವಾಹ ಸಂಸ್ಥೆ ಮಾನವನ ಲೈಂಗಿಕ ನಿಯಂತ್ರಣವನ್ನು ಮಾಡುವಂಥದ್ದು. ಶಾಲಾ ಕಾಲೇಜು, ಆಸ್ತಿ, ಸರ್ಕಾರ. ಸೊ ಇವು ಪ್ರಮುಖವಾದಂಥ ಒಂದು ಸಾಮಾಜಿಕ ಸಂಸ್ಥೆಗಳಾಗಿವೆ. ನೆಕ್ಸ್ಟ್, ಸಾಮಾಜಿಕ ಸಂಸ್ಥೆಗಳು 5ನೇ ಪ್ರಮುಖವಾದಂಥ ಒಂದು ಲಕ್ಷಣ, ಇನ್ಸ್ಟಿಟ್ಯೂಷನ್ ಆರ್ ದಿ ಕಂಟ್ರೋಲಿಂಗ್ ಮೆಕ್ಯಾನಿಸಮ್. ಇನ್ಸ್ಟಿಟ್ಯೂಷನ್ ಲೈಕ್ ರಿಲಿಜನ್, ಮೊರಾಲಿಟಿ, ಸ್ಟೇಟ್ ಗೌರ್ಮೆಂಟ್, ಲಾ, ಲೆಜಿಸ್ಲೇಷನ್ ಎಕ್ಸೆಟ್ರಾ ಕಂಟ್ರೋಲ್ ಆಫ್ ಬಿಹೇವಿಯರ್ ಆಫ್ ಮೆನ್. ಅಂದರೆ ಸಾಮಾಜಿಕ ನಿಯಂತ್ರಣದ ಸಾಧನವಾಗಿ ಸಂಸ್ಥೆ. ಸಾಮಾಜಿಕ ಸಂಸ್ಥೆಗಳು ಮಾನವನನ್ನು ನಿಯಂತ್ರಿಸ್ತವೆ. ಅಂದರೆ ಮತಧರ್ಮ, ನೈತಿಕತೆ, ಕಾನೂನು, ರಾಜ್ಯ, ಸರ್ಕಾರ, ಶಾಸನ ಮುಂತಾದ ಸಂಸ್ಥೆಗಳು ಜನರ ನಡತೆಯನ್ನು ಹಲವು ರೀತಿಯಲ್ಲಿ ನಿಯಂತ್ರಿಸ್ತವೆ. ಸಂಸ್ಥೆಗಳು ಸಮಾಜಕ್ಕೆ ಭದ್ರತೆಯನ್ನು ನೀಡ್ತವೆ. ಸಂಸ್ಥೆಗಳು ಸಮಾಜಕ್ಕೆ ಭದ್ರತೆಯನ್ನು ನೀಡುವಂಥದ್ದು. ಸಾಮಾಜಿಕ ಸಂಸ್ಥೆಗಳು ಸಮಾಜ ಎಂಬ ರಥವು ಅಡಚಣೆ ಇಲ್ಲದೆ ಮುಂದೆ ಸಾಗಲು ಇರುವ ಗಾಲಿಗಳಂತೆ ಅಥವಾ ಚಕ್ರಗಳಿದ್ದಂತೆ. ಮಾನವನನ್ನು ನಿಯಂತ್ರಣ ಮಾಡುವಂಥ ಒಂದು ವ್ಯವಸ್ಥೆಯನ್ನು ನಾವು ಸಂಸ್ಥೆಗಳಲ್ಲಿ ನೋಡ್ತೀವಿ. ಮತಧರ್ಮ ಮಾನವನನ್ನು ನಿಯಂತ್ರಿಸ್ತದೆ. ನೈತಿಕತೆ ಅನೈತಿಕ ಅಂಶಗಳಿಂದ ದೂರ ಇಡುತ್ತೆ. ರಾಜ್ಯ ಪ್ರಜೆಗಳನ್ನು ಹದ್ದುಬಸ್ತಿನಲ್ಲಿಡುವಂಥ ಒಂದು ವ್ಯವಸ್ಥೆ. ಸರ್ಕಾರ. ಸೊ ಇವು ಪ್ರಮುಖವಾದಂಥ ಒಂದು ಸಾಮಾಜಿಕ ಸಂಸ್ಥೆಗಳು ನಿಯಂತ್ರಣದ ಸಾಧನವಾಗಿ ತಮ್ಮ ಕಾರ್ಯವನ್ನು ಮಾಡ್ತಿದ್ದಾವೆ. ನೆಕ್ಸ್ಟ್, ಸಂಸ್ಥೆಗಳು ಹೆಚ್ಚು ಶಾಶ್ವತವಾದವು. ಇನ್ಸ್ಟಿಟ್ಯೂಷನ್ಸ್ ಆರ್
ಪರ್ಮನೆಂಟ್ಲಿ ರಿಲೇಟೆಡ್. ಇನ್ಸ್ಟಿಟ್ಯೂಷನ್ಸ್ ಆರ್ ಪರ್ಮನೆಂಟ್ಲಿ ರಿಲೇಟೆಡ್. ಸಾಮಾಜಿಕ ಸಂಸ್ಥೆಗಳು ಇನ್ಸ್ಟಿಟ್ಯೂಷನ್ಸ್ ಆರ್ ಪರ್ಮನೆಂಟ್ಲಿ ರಿಲೇಟೆಡ್. ಸಾಮಾಜಿಕ ಸಂಸ್ಥೆಗಳು ಹೆಚ್ಚು ಶಾಶ್ವತವಾದವು. ಅಂದರೆ ಇನ್ಸ್ಟಿಟ್ಯೂಷನ್ ನಾರ್ಮಲಿ ಡು ನಾಟ್ ಅಂಡರ್ಗೋ ಸಡನ್ ಆರ್ ರ್ಯಾಪಿಡ್ ಚೇಂಜಸ್ ಲೈಕ್ ಪ್ಲೇಸ್ ಸ್ಲೋಲಿ ಆ್ಯಂಡ್ ಗ್ರ್ಯಾಜುಲಿ ಇನ್ ದೆಮ್. ಸಾಮಾಜಿಕ ಸಂಸ್ಥೆಗಳು ಸಾಮಾನ್ಯವಾಗಿ ತ್ವರಿತ ಬದಲಾವಣೆ ಹೊಂದಲ್ಲ. ತಕ್ಷಣ ಸಾಮಾಜಿಕ ಸಂಸ್ಥೆಗಳನ್ನು ಬದಲಾವಣೆ ಮಾಡೋಕ್ಕೆ ಸಾಧ್ಯವೂ ಇಲ್ಲ. ನಮಗೆ ಅವು ಬಹಳ ಮಂದಗತಿಯಿಂದ ಬದಲಾವಣೆಯನ್ನು ಹೊಂದುತ್ತವೆ. ಕೆಲವು ಸಂಸ್ಥೆಗಳು ಮಾತ್ರ ಪರಿವರ್ತನಾರಹಿತವಾಗಿರುತ್ತವೆ. ಕಾಲಾನುಕ್ರಮದಲ್ಲಿ ಅವು ಸಮಾಜದ ಪ್ರತಿಗಾಮಿ ಶಕ್ತಿಯಾಗಿಯೂ ರೂಪ ತಳೆಯಬಹುದು. ಆದ್ದರಿಂದ ಪರಿಸ್ಥಿತಿಯ ಒತ್ತಡಕ್ಕೆ ಅನುಸರಿಸಿ ಪರಿವರ್ತನೆಯನ್ನು ನಾವು ನೋಡ್ಬೋದು. ಹಾಗಾಗಿ ಸಾಮಾಜಿಕ ಸಂಸ್ಥೆಗಳು ಹೆಚ್ಚು ಶಾಶ್ವತವಾದವು. ಅಂದರೆ ಇವು ಅಶಾಶ್ವತವಾಗಿಲ್ಲ. ಶಾಶ್ವತವಾಗಿರುವಂಥವು ಬಹಳ ನಿಧಾನಗತಿಯಿಂದ ಬದಲಾವಣೆಯನ್ನು ಹೊಂದುತ್ತವೆ. ನೆಕ್ಸ್ಟ್, ಸಾಮಾಜಿಕ ಸಂಸ್ಥೆಗಳು ಸಿಂಥೆಟಿಕ್ ಸಿಂಬಲ್ಸ್ ಅಂದರೆ ಸಾಂಕೇತಿಕ ಲಕ್ಷಣಗಳನ್ನು ಹೊಂದಿರುತ್ತವೆ. ಸಾಮಾಜಿಕ ಸಂಸ್ಥೆಗಳು ಸಾಂಕೇತಿಕ ಲಕ್ಷಣಗಳನ್ನು ಹೊಂದಿರುವುದನ್ನು ನಾವು ನೋಡ್ತೀವಿ. ಅಂದರೆ ಸಾಮಾಜಿಕ ಸಂಸ್ಥೆಗಳಿಗೆ ನಿರ್ದಿಷ್ಟ ಸಾಂಕೇತಿಕ ಲಕ್ಷಣಗಳಿವೆ. ಉದಾಹರಣೆಗೆ ವಿವಾಹದ ಸಮಯದ ಒಂದು ಉಂಗುರ, ವೇಷಭೂಷಣ, ಪರಂಪರಾಗತ ವಸ್ತುಗಳು ಮುಂತಾದವು ಕುಟುಂಬದ ಸಾಂಕೇತಿಕ ಲಕ್ಷಣಗಳು. ಹಾಗೆಯೇ ಮೂರ್ತಿ, ಮಂತ್ರ, ಸ್ವಸ್ತಿಕ ಇಲ್ಲವೇ ಓಂಕಾರದ ಚಿಹ್ನೆ, ಶಿಲುಬೆ, ಚಂದ್ರಾಕೃತಿ ಮುಂತಾದವು ಧಾರ್ಮಿಕ ಸಂಸ್ಥೆಯ ಸಾಂಕೇತಿಕ ಲಕ್ಷಣಗಳು. ರಾಷ್ಟ್ರಧ್ವಜ, ರಾಷ್ಟ್ರಮುದ್ರೆ, ರಾಷ್ಟ್ರಗೀತೆ, ರಾಷ್ಟ್ರೀಯ ವೇಷ ಮುಂತಾದವು ರಾಜ್ಯದ ಸಾಂಕೇತಿಕ ಲಕ್ಷಣಗಳಾಗಿವೆ. ಸೊ ಹಾಗಾಗಿ ಪ್ರತಿಯೊಂದು ಸಂಸ್ಥೆಯು ತನ್ನದೇ ಆದಂಥ ಒಂದು ಧಾರ್ಮಿಕ, ಕೌಟುಂಬಿಕ, ರಾಷ್ಟ್ರೀಯ ಚಿಹ್ನೆಗಳನ್ನು ಹೊಂದಿದೆ. ಸೊ ಇನ್ಸ್ಟಿಟ್ಯೂಷನ್ ಮೇ ಹ್ಯಾವ್ ದೇರ್ ಓನ್ ಸಿಂಬಲ್ಸ್, ಮೆಟೀರಿಯಲ್ ಆರ್ ನಾನ್ ಮೆಟೀರಿಯಲ್. ಎಕ್ಸಾಂಪಲ್, ದಿ ಸ್ಟೇಟ್ ಹ್ಯಾಸ್ ಫ್ಲ್ಯಾಗ್, emblem, national anthem and its symbols. Religion have its own symbol, the like crescent star, swastik. A school may have own flag or school prayer. Marriage may have its own wedding ring, Mangala Sutra and so on. ಹಾಗಾಗಿ ಪ್ರತಿಯೊಂದು ಸಂಸ್ಥೆಯು ತನ್ನದೇ ಆದಂಥ ಒಂದು ಸಾಂಕೇತಿಕ ಲಕ್ಷಣಗಳನ್ನು ಹೊಂದಿರುತ್ತದೆ. ಇನ್ಸ್ಟಿಟ್ಯೂಷನ್ ಆರ್ ಇಂಟರ್ವ್ಯಾಲಿಡ್. ಸೊ ಇನ್ಸ್ಟಿಟ್ಯೂಷನ್ ಅನ್ನುವಂಥದ್ದೇನಿದೆ ಅಂದರೆ ಇಂಟರ್ ರಿಲೇಟೆಡ್. ಇನ್ಸ್ಟಿಟ್ಯೂಷನ್ ಆರ್ ಇಂಟರ್ ರಿಲೇಟೆಡ್ ಅಂದರೆ ಸಾಮಾಜಿಕ ಸಂಸ್ಥೆಗಳು ಪರಸ್ಪರ ಸಂಬಂಧಗಳ ಪಟ್ಟದ್ದಾಗಿವೆ. ಅಂದರೆ ಸಂಸ್ಥೆಯು ಹಲವು ಪ್ರಕಾರಗಳಲ್ಲಿ ಇರಬಹುದಾದರೂ ಅವು ಪರಸ್ಪರ ಸಂಬಂಧವನ್ನು ಹೊಂದಿರ್ತವೆ. ಉದಾಹರಣೆಗೆ ಧಾರ್ಮಿಕ, ನೈತಿಕ, ರಾಜಕೀಯ, ಕಾನೂನು, ಆರ್ಥಿಕ, ಶೈಕ್ಷಣಿಕ ಮುಂತಾದ ಸಂಸ್ಥೆಗಳು ಪರಸ್ಪರ ಸಂಬಂಧವನ್ನು ಹೊಂದಿವೆ. ಸೊ ಇನ್ಸ್ಟಿಟ್ಯೂಷನ್ ಆರ್ ಇಂಟರ್ ರಿಲೇಟೆಡ್. ಇಟ್ಸ್ ಮೀನ್ ಇನ್ಸ್ಟಿಟ್ಯೂಷನ್ ಥ್ರೋ ಡೈವರ್ಸ್ ಆರ್ ಇಂಟರ್ ರಿಲೇಟೆಡ್ ಅಂಡರ್ಸ್ಟ್ಯಾಂಡಿಂಗ್ ಒನ್ ಆಫ್ ಇಂಟ್ರಾಕ್ಷನ್ ರಿಕ್ವೈರ್ಸ್ ಆಫ್ ದಿ ಅಂಡರ್ಸ್ಟ್ಯಾಂಡಿಂಗ್ ದಿ ಅದರ್ ರಿಲೇಟೆಡ್ ಇನ್ಸ್ಟಿಟ್ಯೂಷನ್ಸ್. ಸೊ ಇವು ಸಾಮಾಜಿಕ ಸಂಸ್ಥೆಗಳ ಪ್ರಮುಖವಾದಂಥ ಒಂದು ಲಕ್ಷಣಗಳು. ಇದರ ಜೊತೆಗೆ ನಾವು ಸಾಮಾಜಿಕ ಸಂಸ್ಥೆಗಳು ಅಮೂರ್ತವಾದವು ಅನ್ನುವಂಥದ್ದನ್ನು ನಾವು ಸಹ ಹೇಳ್ಬೋದು. ಸಾಮಾಜಿಕ ಸಂಸ್ಥೆಗಳು ಸ್ಪರ್ಶ ಸಾಧ್ಯವಾದ ಅಥವಾ ದೃಷ್ಟಿಗೋಚರವಾಗುವ ವಸ್ತುಗಳಲ್ಲ. ಕಾರಣವೆಂದರೆ ಅವು ಅಮೂರ್ತ ಸ್ವರೂಪವಾದವು. ಹಾಗಾಗಿ ವಿವಾಹವನ್ನು ನಾವು ಆ ವಸ್ತು ಸಂಗ್ರಹಾಲಯದಲ್ಲಿ ಇಡೋಕ್ಕಾಗಲ್ಲ, ಕುಟುಂಬವನ್ನು ಎಕ್ಸಿಬಿಷನ್ನಲ್ಲಿ ನಾವು ಇಡೋಕ್ಕಾಗಲ್ಲ. ಸೊ ಇವು ಕಣ್ಣಿಗೆ ಕಾಣದೇ ಇರುವಂಥದ್ದು. ಇವುಗಳನ್ನು ಆಚರಣೆ ಮಾಡಿದಾಗ ಮಾತ್ರ ಇವುಗಳ ಬಗ್ಗೆ ನಮಗೆ ಗೊತ್ತಾಗುವಂಥದ್ದು. ಇದನ್ನು ಬಿಟ್ಟು ಮುಂದುವರೆದಂತೆ ಸಾಮಾಜಿಕ ಸಂಸ್ಥೆಗಳು ಅಲಿಖಿತ ಮತ್ತು ಬರಹ ರೂಪದ ಸಂಪ್ರದಾಯಗಳು. ಅಂದರೆ ಸಂಸ್ಥೆಗಳು ಅಲಿಖಿತ ಮತ್ತು ಲಿಖಿತ ಸಂಪ್ರದಾಯದ ರೂಪದಲ್ಲಿ ಅಸ್ತಿತ್ವದಲ್ಲಿರಬಹುದು. ಪ್ರಾಚೀನ ಕಾಲದಲ್ಲಿ ಸಂಸ್ಥೆಗಳು ಅಲಿಖಿತವಾಗಿದ್ದು ಈಗ ಲಿಖಿತವಾದಂಥ ಒಂದು ಸಂಸ್ಥೆಗಳನ್ನು ನಾವು
ನೋಡ್ತಿದ್ದೀವಿ. ಒಟ್ಟಾರೆ ಈ ಸಾಮಾಜಿಕ ಸಂಸ್ಥೆ ಅನ್ನುವಂಥದ್ದು ಮಾನವನ ಸಾಮಾಜಿಕ ಜೀವನದಲ್ಲಿ ಅತಿ ಪ್ರಮುಖವಾದಂಥ ಒಂದು ಪಾತ್ರವನ್ನು ನಿರ್ವಹಿಸ್ತಿದೆ ಅನ್ನುವಂಥದ್ದನ್ನ ನಾವು ಈ ಸಾಮಾಜಿಕ ಸಂಸ್ಥೆಯ ಪೀಠಿಕೆ, ಅರ್ಥ, ವ್ಯಾಖ್ಯೆ ಮತ್ತು ಲಕ್ಷಣಗಳಲ್ಲಿ ನಾವು ಅರ್ಥ ಮಾಡ್ಕೊಂಡಿದ್ದೀವಿ. ಮುಂದಿನ ತರಗತಿಯಲ್ಲಿ ಇದಕ್ಕೆ ಇನ್ನೂ ಸಂಬಂಧಪಟ್ಟಂಥ ವಿಚಾರಗಳನ್ನು ಚರ್ಚೆ ಮಾಡೋಣ. ಇದಕ್ಕೆ ಈ ಒಂದು ಚರ್ಚಾ ವಿಷಯಕ್ಕೆ ಆಧಾರ ಗ್ರಂಥಗಳು https www.yoursticklibrary.com, ಅನಂತರ ವಿಕಿಪೀಡಿಯಾ ಆರ್ಗನೈಸೇಷನ್, ನಂತರ ಸೋಷಾಲಜಿ ಪೌಲ್ ಹಾರ್ಟನ್ ಆ್ಯಂಡ್ ಚೆಸ್ಟರ್ ಎಲ್ ಹಂಟ್, ಸೊಸೈಟಿ ಆ್ಯಂಡ್ ಇಂಟ್ರಡಕ್ಟರಿ ಅನಾಲಿಸಿಸ್ R.M. ಮೆಕೈವರ್ ಆ್ಯಂಡ್ ಚಾರ್ಲ್ಸ್ ಪೇಜ್, ಫೌಂಡೇಶನ್ ಆಫ್ ಸೋಷಾಲಜಿ ಪಾರ್ಟ್ 1 ಆ್ಯಂಡ್ ಪಾರ್ಟ್ 2 C.N. ಶಂಕರ್ ರಾವ್. ಈ ಒಂದು ಸಾಮಾಜಿಕ ಸಂಸ್ಥೆಯ ಚರ್ಚೆಯನ್ನು ಮಾಡಿದ್ದೀವಿ. ಮುಂದಿನ ಅಧ್ಯಯನದಲ್ಲಿ ಮುಂದಿನ ವಿಚಾರದ ಬಗ್ಗೆ ಚರ್ಚೆ ಮಾಡೋಣ. ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.